ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ಅಂಗಾಂಶಗಳು ಈ ಒಂದು ಪಾಠದಲ್ಲಿ ಭಾಗ 3ರಲ್ಲಿ ಸ್ನಾಯು ಅಂಗಾಂಶದ ವಿಧಗಳಾಗಿರ್ತಕ್ಕಂಥ ಪಟ್ಟೆ ಸಹಿತ, ಪಟ್ಟೆ ರಹಿತ ಮತ್ತು ಹೃದಯದ ಸ್ನಾಯುಗಳು ಹಾಗೂ ಸಂಯೋಜಕ ಅಂಗಾಂಶದ ವಿಧವಾಗಿರ್ತಕ್ಕಂಥ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲಾರ್ ಅಂಗಾಂಶ, ಅಡಿಪೋಸ್ ಅಂಗಾಂಶ ಮತ್ತು ಜಾಲರೂಪಿ ತಂತು ಅಂಗಾಂಶದ ಬಗ್ಗೆ ಕಳೆದ ತರಗತಿಯಲ್ಲಿ ಚರ್ಚಿಸಿದ್ದೆವು. ಇಂದಿನ ತರಗತಿಯಲ್ಲಿ ಪ್ರಸ್ತುತ ಅಂಗಾಂಶಗಳು ಈ ಪಾಠದಲ್ಲಿ ಭಾಗ 4ರಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಸಂಯೋಜಕ ಅಂಗಾಂಶದ ಮತ್ತೊಂದು ವಿಧವಾಗಿರ್ತಕ್ಕಂಥ ದಟ್ಟ ಸಂಯೋಜಕ ಅಂಗಾಂಶದಲ್ಲಿ ಬೃಹದ್ವಸ್ಥಿ ಅಂಗಾಂಶ, ದಟ್ಟ ಸಂಯೋಜಕ ಅಂಗಾಂಶದ ವಿಧಗಳಾಗಿರ್ತಕ್ಕಂಥ ಬೃಹದ್ವಸ್ಥಿ ಅಂಗಾಂಶ, ಅದರ ರಚನೆ ಮತ್ತು ಕಾರ್ಯ, ಅದೇ ರೀತಿ ಮೂಳೆ ಅಂಗಾಂಶದ ರಚನೆ ಮತ್ತು ಕಾರ್ಯ ಹಾಗೂ ದ್ರವರೂಪಿ ಸಂಯೋಜಕ ಅಂಗಾಂಶದ ಇನ್ನೊಂದು ವಿಧವಾಗಿರ್ತಕ್ಕಂಥ ದ್ರವರೂಪಿ ಸಂಯೋಜಕ ಅಂಗಾಂಶದಲ್ಲಿ ರಕ್ತ ಮತ್ತು ಅದರ ಘಟಕಗಳಾದ ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು ಹಾಗೂ ಕಿರುತಟ್ಟೆಗಳು, ಇದರ ರಚನೆ, ಅವುಗಳ ಕಾರ್ಯಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳೇ. ಹಾಗೆ ನರ ಅಂಗಾಂಶದ ರಚನೆ ಮತ್ತು ಕಾರ್ಯದ ಬಗ್ಗೆನೂ ನಾವು ಈ ಒಂದು ಪ್ರಸ್ತುತ ಕಲಿಕಾಂಶಗಳನ್ನು ಕುರಿತು ಚರ್ಚಿಸೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ದಟ್ಟ ಸಂಯೋಜಕ ಅಂಗಾಂಶ, ಇಂಗ್ಲೀಷ್ನಲ್ಲಿ ಇದಕ್ಕೆ ರಫ್ ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಕರಿತೀವಿ. ಇಲ್ಲಿ ಈ ಸಡಿಲ ಸಂಯೋಜಕ ಅಂಗಾಂಶ ಅಂದರೆ ಕಳೆದ ತರಗತಿಯಲ್ಲಿ ಹೇಳಿದ್ವಿ ಮಕ್ಕಳೇ, ನೀವು ಈ ಮಾತೃಕೆಯ ಆಧಾರದ ಮೇಲೆ ನಾವು ಈ ಸಂಯೋಜಕ ಅಂಗಾಂಶಗಳನ್ನು ವರ್ಗೀಕರಣ ಮಾಡಿದ್ದೀವಿ. ಈ ಮಾತೃಕೆ ಎಲ್ಲಿ ಮೃದುವಾಗಿರುತ್ತೋ ಅದು ಸಡಿಲ ಸಂಯೋಜಕ ಅಂಗಾಂಶ. ಇಲ್ಲಿ ಮಾತೃಕೆಯು ದಟ್ಟವಾಗಿರುವ ಕಾರಣ ಇದಕ್ಕೆ ದಟ್ಟ ಸಂಯೋಜಕ ಅಂಗಾಂಶ ಅಂತ ನಾವು ಕರಿತೀವಿ. ಈ ಮಾತೃಕೆಯಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಫಾಸ್ಫೇಟ್ನಂಥ ಲವಣಗಳು ಕಂಡುಬರ್ತವೆ. ಆದ್ದರಿಂದ ಈ ಒಂದು ಅಂಗಾಂಶ ಮೂಳೆ ಅಂಗಾಂಶದಲ್ಲಿ ಯಥೇಚ್ಛವಾಗಿ ಕಾಣುತ್ತೆ. ನಮ್ಮ ಮೂಳೆಯಲ್ಲಿ ಕ್ಯಾಲ್ಶಿಯಂ ಅತ್ಯಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಲವಣ. ಆದ್ದರಿಂದ ಮೂಳೆ ಯಾವಾಗಲೂ ಗಟ್ಟಿಯಾಗಿರುತ್ತೆ ಮತ್ತು ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟು ಸಹ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಶಿಯಂ ಫಾಸ್ಫೇಟ್ ಈ ಸಂಯುಕ್ತಗಳು ಬಿಳಿಯ ಬಣ್ಣದಲ್ಲಿ ಇರ್ತವೆ. ಈಗ ದಟ್ಟ ಸಂಯೋಜಕ ಅಂಗಾಂಶವನ್ನು ನಾವು ಮತ್ತೆ 2 ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದನೇದು ಬೃಹದ್ವಸ್ಥಿ ಅಂಗಾಂಶ ಮತ್ತು ಎರಡನೇದು ಮೂಳೆ ಅಂಗಾಂಶ. ಈಗ ಈ ಬೃಹದ್ವಸ್ಥಿ ಅಂಗಾಂಶ ಅಂತಂದರೆ, ಬೃಹದ್ವಸ್ಥಿ ಅಂತಂದರೆ ಇಲಾಸ್ಟಿಕ್ ತಂತುಗಳ ಇರುವಿಕೆ, ಅಂದರೆ ಸ್ಥಿತಿಸ್ಥಾಪಕ ಗುಣ ಹೊಂದಿರತಕ್ಕಂಥ ಸ್ನಾಯು. ಈ ಒಂದು ಸಂಯೋಜಕ ಅಂಗಾಂಶದಲ್ಲಿ ಬೃಹದ್ವಸ್ಥಿ ಅಂಗಾಂಶಗಳು ಇಲಾಸ್ಟಿಕ್ ತಂತುಗಳನ್ನು ಹೊಂದಿರ್ತವೆ. ಅಂದರೆ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರತಕ್ಕಂಥ ಭಾಗದಲ್ಲಿ ಈ ಅಂಗಾಂಶ ಕಂಡುಬರುತ್ತೆ, ಬೃಹದ್ವಸ್ಥಿ ಅಂಗಾಂಶ. ನಮ್ಮ ದೇಹದ ಒಳ ಅಂಗಗಳಾಗಿರ್ತಕ್ಕಂಥ ಧ್ವನಿಪೆಟ್ಟಿಗೆ, ಎಪಿಕ್ಲಾಟಿಸ್, ಯೂಸ್ಟೇಷಿಯನ್ ನಾಳದ ಭಿತ್ತಿ, ಹೊರಕಿವಿ, ಈ ಒಂದು ಚಿತ್ರಗಳನ್ನು ನೀವು ಇದರಲ್ಲಿ ಗಮನಿಸ್ತಾ ಇದ್ದೀರಾ. ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ ಇದು ಕಂಡುಬರುತ್ತೆ. ವೋಕಲ್ ಕಾರ್ಡ್ಸ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಅಲ್ಲಿ ಈ ಒಂದು ಬೃಹದ್ವಸ್ಥಿ ಅಂಗಾಂಶ ತನ್ನ ಇಲಾಸ್ಟಿಕ್ ತಂತುಗಳಿಂದ ಅದನ್ನು
ಸ್ಥಿತಿಸ್ಥಾಪಕ ಗುಣಕ್ಕೆ ತರುತ್ತೆ. ಅದೇ ರೀತಿ ಎಪಿಗ್ಲಾಟಿಸಲ್ಲಿ ಕಂಡುಬರುತ್ತೆ. ಈ ಎಪಿಗ್ಲಾಟಿಸ್ ಅಂತಕ್ಕಂಥದ್ದು ಗಾಳಿ ಮತ್ತು ನಾವು ಉಸಿರಾಟ ಮತ್ತು ಜೀರ್ಣಕ್ರಿಯೆಯನ್ನು ನಡೆಸ್ತಕ್ಕಂಥ ಎರಡೂ ಒಂದೇ ವೇನಲ್ಲಿ ಒಂದೇ ಮಾರ್ಗದಲ್ಲಿ ನಡೆಯುತ್ತೆ. ಅದು ಎಪಿಗ್ಲಾಟಿಸ್. ಅಲ್ಲಿ ಇಲಾಸ್ಟಿಕ್ ತಂತುಗಳು ಇರ್ತವೆ. ಇನ್ನು ಯೂಸ್ಟೇಷಿಯನ್ ನಾಳದಲ್ಲಿ ಇರುತ್ತೆ ಕಿವಿಯಲ್ಲಿ, ಮತ್ತು ಹೊರ ಕಿವಿಯಲ್ಲಿ ನಮಗೆ ಇಲಾಸ್ಟಿಸಿಟಿ ಇರುತ್ತೆ. ನಿಮ್ಮ ಹೊರ ಕಿವಿಯನ್ನು ನೀವು ಹಿಂಗೆ ಎಳೆದ್ರೆ ನೀವು ನೋಡ್ಕೋಬೋದು, ಅದನ್ನು ಎಳೆದ್ರೆ ಇಂಜುತ್ತೆ, ಅದು ಕಿವಿ ಇಂಜುತ್ತೆ, ಈ ಥರ ಇಲಾಸ್ಟಿಕ್ ನೇಚರ್ ಥರ ಬರುತ್ತೆ. ಇದು ಬೃಹದ್ವಸ್ಥಿ ಅಂಗಾಂಶ ಇರ್ತಕ್ಕಂಥ ಭಾಗಗಳು. ಇನ್ನು ಬೃಹದ್ವಸ್ಥಿಯಲ್ಲಿ ಕಾಂಡ್ರಿನ್ ಎಂಬ ಪಾರದರ್ಶಕ ಮಾತೃಕೆ ಇರುತ್ತೆ. ಬೃಹದ್ವಸ್ಥಿಯಲ್ಲಿ ಕಾಂಡ್ರಿನ್ ಮಾತೃಕೆ ಇರುತ್ತೆ ಅನ್ನೋದು ಈ ಸಂಯೋಜಕ ಅಂಗಾಂಶದ ಒಂದು ಪ್ರಮುಖ ಲಕ್ಷಣ. ಆದರೆ ಈ ಬೃಹದ್ವಸ್ಥಿಯಲ್ಲಿ ಕಾಂಡ್ರಿನ್ ಎಂಬ ಪಾರದರ್ಶಕ ಮಾತೃಕೆ ಇರುತ್ತದೆ. ಬೃಹದ್ವಸ್ಥಿಯ ಹೊರಭಾಗದಲ್ಲಿ ಪೆರಿಕಾಂಡ್ರಿಯಂ ಎಂಬ ಸಂಯೋಜಕ ಅಂಗಾಂಶವಿದೆ. ಬೃಹದ್ವಸ್ಥಿಯ ಹೊರಭಾಗವನ್ನು ನಾವು ಪೆರಿಕಾಂಡ್ರಿಯಂ ಅಂತ ಕರಿತೀವಿ. ಇದು ಕಾಂಡ್ರೋಸೈಟ್ಗಳಿಗೆ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಒದಗಿಸುತ್ತೆ. ಈ ಪೆರಿಕಾಂಡ್ರಿಯಮ್ಮು ಕಾಂಡ್ರೋಸೈಟ್ಗಳಿಗೆ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇನ್ನು ಕೊಲಾಜನ್ ತಂತುಗಳ ಇರುವಿಕೆ. ಈ ಕೊಲಾಜನ್ ತಂತುಗಳು ಅಂತಂದರೆ ಈ ಒಂದು ಇಲಾಸ್ಟಿಸಿಟಿ ಅಂದರೆ ಸ್ಥಿತಿಸ್ಥಾಪಕ ಗುಣ ಕಡಿಮೆ ಇರತಕ್ಕಂಥ ತಂತುಗಳನ್ನು ನಾವು ಕೊಲಾಜಿನ್ ತಂತುಗಳು ಅಂತ ಕರಿತೀವಿ. ಇವು ಹಳದಿ ತಂತುಗಳು ಕಶೇರುಕ ಸ್ತಂಭದಲ್ಲಿರುವ ಕಶೇರುಕ ಮಣಿಗಳ ನಡುವೆ ಕಂಡುಬರುವ ಬೃಹದ್ವಸ್ಥಿಗಳು. ಇವು ಕಶೇರುಕ ಸ್ತಂಭದಲ್ಲಿ ನಮಗೆ ಸ್ಪೈನಲ್ ಕಾರ್ಡ್ ಅಂತ ಬೆನ್ನಿನ ಹಿಂಭಾಗದಲ್ಲಿ ನಾವು ಮಧ್ಯಭಾಗದಲ್ಲಿ ನೀವು ಮುಟ್ಕೊಂಡ್ರೆ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಮೂಳೆ ಕಂಡುಬರುತ್ತೆ. ಅದನ್ನು ನಾವು ಬೆನ್ನು ಮೂಳೆ ಕಶೇರುಕ ಸ್ತಂಭ ಅಂತ ಕರಿತೀವಿ. ಆ ಕಶೇರುಕ ಸ್ತಂಭದಲ್ಲಿರುವ ಕಶೇರುಕ ಮಣಿಗಳ ನಡುವೆ ಕಂಡುಬರುವ ಬೃಹದ್ವಸ್ಥಿಗಳನ್ನು ನಾವು ಕೊಲಾಜಿನ್ ತಂತುಗಳು ಅಲ್ಲಿ ಕಂಡು ಬರ್ತವೆ. ಮಾತೃಕೆಯ ಸ್ಥಳಾವಕಾಶಗಳಲ್ಲಿ ಕಾಂಡ್ರೋಸೈಟ್ಗಳೆಂಬ ಜೀವಕೋಶಗಳು ಇದ್ದಾವೆ. ಇದರಲ್ಲಿ ಮಾತೃಕೆಯ ಸ್ಥಳಾವಕಾಶಗಳಲ್ಲಿ ಕಾಂಡ್ರೋಸೈಟ್ಗಳೆಂಬ ಜೀವಕೋಶಗಳು ಇದರಲ್ಲಿ ಇರ್ತವೆ. ಮಾತೃಕೆಯಲ್ಲಿ ಬಿಳಿ ಹಾಗೂ ಹಳದಿ ತಂತುಗಳು ಕಂಡುಬರ್ತವೆ. ಮಾತೃಕೆಯ ಹಾಗೂ ತಂತುಗಳ ವಕ್ರೀಭವನ ಸೂಚ್ಯಂಕ ಒಂದೇ ಆಗಿರುವುದರಿಂದ ತಂತುಗಳ ಇರುವಿಕೆ ನಮಗೆ ಕಾಣೋದಿಲ್ಲ. ಈ ಮಾತೃಕೆ ಮತ್ತು ತಂತುಗಳ ವಕ್ರೀಭವನ ಸೂಚ್ಯಂಕ ಅಂತ ನೀವು ಕೇಳಿದ್ದೀರ. ಆ ವಕ್ರೀಭವನ ಸೂಚ್ಯಂಕ ಎರಡರದ್ದು ಒಂದೇ ಆಗಿರುತ್ತೆ. ಅಂದರೆ ಆ ಬಾಗ್ತಕ್ಕಂಥ ಒಂದು ಗುಣ, ಬೆಳಕು ಬಂದಾಗ ಬಾಗ್ತಕ್ಕಂಥ ಗುಣ ಎರಡರಲ್ಲೂ ಒಂದೇ ಆಗಿರುತ್ತೆ. ಹಾಗಿದ್ರೆ ತಂತುಗಳ ಇರುವಿಕೆ ನಮಗೆ ಕಾಣೋದಿಲ್ಲ. ಇನ್ನು ಮೂಳೆ ಅಂಗಾಂಶ, ಬೋನ್ ಟಿಶ್ಯೂ ಅಂತ ಕರಿತೀವಿ. ಅಸ್ಥಿ ಅಂಗಾಂಶ ಅಂತಲೂ ಇದನ್ನು ಕರಿತೀವಿ ನಾವು. ಈ ಮೂಳೆ ಅಂಗಾಂಶದ ಚಿತ್ರಗಳನ್ನು ನೀವು ಇಲ್ಲಿ ಚಿತ್ರನ ಗಮನಿಸ್ತಾ ಇರ್ಬೋದು. ನಮ್ಮ ದೇಹದೊಳಗಡೆ ಎಣಿಸಲಾರದಷ್ಟು ಅಸಂಖ್ಯಾತ ಮೂಳೆಗಳು ಇದ್ದಾವೆ. ಆ ಮೂಳೆ ಅಂಗಾಂಶದ ಬಗ್ಗೆ ಈಗ ಚರ್ಚಿಸೋಣ ವಿದ್ಯಾರ್ಥಿಗಳೇ. ಮೂಳೆ ಅಂಗಾಂಶದಲ್ಲಿ ಮುಖ್ಯವಾಗಿ ಕ್ಯಾಲ್ಶಿಯಂನಿಂದ ಕೂಡಿದ ದಟ್ಟ ಮಾತೃಕೆ ಇದೆ. ಮೂಳೆ ಅಂಗಾಂಶ ಅಂದ ಕೂಡ ನಮಗೆ ಗಮನಕ್ಕೆ ಬರೋದು ಕ್ಯಾಲ್ಶಿಯಂ. ಈ ಕ್ಯಾಲ್ಶಿಯಂನಿಂದ ಕೂಡಿದ ಒಂದು ದಟ್ಟ ಮಾತೃಕೆ ಮ್ಯಾಟ್ರಿಕ್ಸ್ ಇರುತ್ತೆ. ಇದರಲ್ಲಿ ಕೊಲಾಜನ್ ತಂತುಗಳು, ಪ್ರೋಟೀನ್ಗಳು ಜೊತೆಗೆ ಕ್ಯಾಲ್ಶಿಯಂ ಫಾಸ್ಫೇಟ್, ಪೊಟ್ಯಾಷಿಯಂನ ಕ್ಲೋರೈಡ್ಗಳು ಇರ್ತವೆ. ಇದರಲ್ಲಿ ಈ ಕ್ಯಾಲ್ಶಿಯಂನೊಂದಿಗೆ ಕೊಲಾಜನ್ ತಂತುಗಳಿರ್ತವೆ. ಪ್ರೋಟೀನ್ಗಳ ಜೊತೆಗೆ ಕ್ಯಾಲ್ಶಿಯಂ ಫಾಸ್ಫೇಟ್ ಇರುತ್ತೆ ಹಾಗೂ ಪೊಟ್ಯಾಷಿಯಂನ ಕ್ಲೋರೈಡ್ಗಳು ಇದರಲ್ಲಿ ಕಂಡುಬರ್ತವೆ.
ಮೂಳೆಯ ರಚನೆಯು ಒತ್ತಡ ಹಾಗೂ ಶ್ರಮವನ್ನು ತಡೆಯುವುದಕ್ಕೆ ಪೂರಕವಾಗಿದೆ. ನಮ್ಮ ದೇಹದಲ್ಲಿ ಮೂಳೆ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಫ್ರೇಮ್ವರ್ಕ್ ಥರ ಕೆಲಸ ಮಾಡುತ್ತೆ. ಮೂಳೆ ಇಲ್ಲದಿದ್ದರೆ ನಮ್ಮ ದೇಹವನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಮೂಳೆ ನಮ್ಮ ದೇಹಕ್ಕೆ ಆಕಾರವನ್ನು ನೀಡಿದೆ. ಅದರ ಜೊತೆಗೆ ಒತ್ತಡ ಮತ್ತು ಶ್ರಮವನ್ನು ತಡೆಯುವುದಕ್ಕೆ ಮೂಳೆ ಪೂರಕವಾಗಿದೆ. ಕೈಕಾಲುಗಳಲ್ಲಿನ ನೀಳವಾದ ಬಲಿಷ್ಠವಾದ ಮೂಳೆಗಳಲ್ಲಿ ಅಸ್ಥಿಮಜ್ಜೆ ಎಂಬ ದ್ರವವಿದೆ. ಇಂಗ್ಲೀಷಲ್ಲಿ ಇದಕ್ಕೆ ಬೋನ್ ಮ್ಯಾರೋ ಅಂತ ಕರಿತೀವಿ. ಈ ಕೈಕಾಲುಗಳಲ್ಲಿ ನೀಳವಾಗಿರ್ತಕ್ಕಂಥ ಮೂಳೆಗಳು ಬರ್ತವೆ. ಬಲಿಷ್ಠವಾದ ಮೂಳೆಗಳಲ್ಲಿ ಅಸ್ಥಿಮಜ್ಜೆ ಎಂಬ ದ್ರವವಿದೆ. ಇದು ರಕ್ತದ ಜೀವಕೋಶಗಳನ್ನು ಉತ್ಪಾದಿಸುತ್ತೆ. ಈ ಬೋನ್ ಮ್ಯಾರೋ ಅಸ್ಥಿಮಜ್ಜೆ ರಕ್ತದ ಜೀವಕೋಶಗಳನ್ನು ಉತ್ಪಾದಿಸುತ್ತೆ. ಮೂಳೆ ಅಂಗಾಂಶದ ರಚನಾತ್ಮಕ ಘಟಕವೇ ಯಾವರ್ಷಿಯನ್ ವ್ಯವಸ್ಥೆ, ಯಾವರ್ಷಿಯನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಇಲ್ಲಿ ನೀವು ಯಾವರ್ಷಿಯನ್ ಮೂಳೆ ಒಳಗಡೆ ಮೂಳೆಯ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಯಾವರ್ಷಿಯನ್ ವ್ಯವಸ್ಥೆ. ಅದನ್ನು ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಇದು ನೋಡೋದಕ್ಕೆ ಒಂದು ಸರ್ಕಲ್ ಥರ, ಈ ಒಂದು ಮರವನ್ನು ನೀವು ಕೊಯ್ದಾಗ ಅದರ ತೊಗಟೆ ಮತ್ತು ಮರ ಯಾವ ಥರ ತೊಗಟೆ ಕಾಣುತ್ತೆ ಆ ಥರ ಇದು ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ಇದರ ಮಧ್ಯಭಾಗದಲ್ಲಿ ಯಾವರ್ಷಿಯನ್ ನಾಳ ಇರುತ್ತೆ. ಅದರಲ್ಲಿ ರಕ್ತನಾಳ ಮತ್ತು ನರಗಳು ಇರ್ತವೆ. ಅದರ ಮಧ್ಯಭಾಗ ನೀವು ಗಮನಿಸಿದರೆ ಅದರೊಳಗಡೆ ಯಾವರ್ಷಿಯನ್ ನಾಳ ಇರುತ್ತೆ ಮಧ್ಯಭಾಗದಲ್ಲಿ. ಅದರೊಳಗಡೆ ರಕ್ತನಾಳಗಳು ಮತ್ತು ನರಗಳು ಇರ್ತವೆ. ಆ ನಾಳದ ಸುತ್ತ ಆ್ಯಸಿನ್ ಎಂಬ ಮಾತೃಕೆ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಬೃದ್ಧಾಸ್ಥಿ ಅಂಗಾಂಶದಲ್ಲಿ ಕಾಂಡ್ರಿನ್ ಅಂತಕ್ಕಂಥ ಮಾತೃಕೆ ಇತ್ತು. ಇನ್ನು ಮೂಳೆ ಅಂಗಾಂಶದಲ್ಲಿ ಯಾವರ್ಷಿಯನ್ ನಾಳದ ಸುತ್ತ ಆ್ಯಸಿನ್ ಎಂಬ ಮಾತೃಕೆ ಇರುತ್ತೆ. ಮಾತೃಕೆಯು ಒಂದರ ಸುತ್ತ ಇನ್ನೊಂದರಂತೆ ಹಲವು ಪದರುಗಳಲ್ಲಿ ಜೋಡಣೆಯಾಗಿರುತ್ತೆ. ಈ ಮಾತೃಕೆ ನೀರುಳ್ಳಿಯಲ್ಲಿ ಹೆಂಗೆ ಪದರುಗಳು ಜೋಡಣೆ ಆಗಿರುತ್ತೆ, ನೀರುಳ್ಳಿಯ ಸ್ಲೈಸ್ನ ನೀವು ಹೆಚ್ಚಿದಾಗ ಅದು ಯಾವ ರೀತಿ ಪದರುಗಳು ಕಾಣಿಸ್ತೋ ಅದೇ ಥರ ಈ ಮಾತೃಕೆ ಒಂದರ ಸುತ್ತ ಇನ್ನೊಂದರಂತೆ ಹಲವು ಪದರುಗಳಲ್ಲಿ ಜೋಡಣೆಯಾಗಿದೆ. ಇವುಗಳಿಗೆ ನಾವು ಆ ಒಂದು ಪದರುಗಳಿಗೆ ನಾವು ಏನಂತ ಕರಿತೀವಿ, ಲ್ಯಾಮೆಲ್ಲೆ ಅಂತ ಕರಿತೀವಿ. ಆ ಒಂದು ಮಾತೃಕೆ ಒಂದರ ಸುತ್ತ ಇನ್ನೊಂದರಂತೆ ಹಲವು ಪದರುಗಳಲ್ಲಿ ಜೋಡಣೆಯಾಗಿರುತ್ತಲ್ಲ, ಅದಕ್ಕೆ ನಾವು ಲ್ಯಾಮೆಲ್ಲೆ ಅಂತ ಕರಿತೀವಿ. ಇವುಗಳ ನಡುವೆ ಆ ಒಂದು ಯಾವರ್ಷಿಯನ್ ವ್ಯವಸ್ಥೆ, ಈ ಒಟ್ಟಾರೆ ವ್ಯವಸ್ಥೆ ಲ್ಯಾಮೆಲ್ಲೆಗಳ ನಡುವೆ ದ್ರವ ತುಂಬಿದ ಸೂಕ್ಷ್ಮ ರಂಧ್ರಗಳು ಇರ್ತವೆ. ಇವುಗಳಿಗೆ ನಾವು ಲ್ಯಾಕ್ಟ್ಯೂನೆ ಅಂತ ಕರಿತೀವಿ. ಲ್ಯಾಮೆಲ್ಲೆಗಳ ನಡುವೆ ದ್ರವ ತುಂಬಿದ ಸೂಕ್ಷ್ಮ ರಂಧ್ರಗಳು ಇರ್ತವೆ. ಅದನ್ನು ನಾವು ಏನಂತ ಕರಿತೀವಿ, ಲ್ಯಾಕ್ಟ್ಯೂನೆ ಅಂತ ಕರಿತೀವಿ. ಈ ರಂಧ್ರಗಳಲ್ಲಿ ಆಸ್ಟಿಯೋಸೈಟ್ಸ್ಗಳೆಂಬ ಜೀವಕೋಶಗಳು ಇರ್ತವೆ. ಬೃದ್ಧಾಸ್ಥಿ ಅಂಗಾಂಶದಲ್ಲಿ ಹೆಂಗೆ ನಾವು ಕಾಂಡ್ರೋಸೈಟ್ಗಳು ಅಂತಕ್ಕಂಥ ಜೀವಕೋಶಗಳಿದ್ವು, ಅದೇ ಥರ ಈ ಒಂದು ಮೂಳೆ ಅಂಗಾಂಶದಲ್ಲಿ ಆ್ಯಸಿನ್ ಅಂತಕ್ಕಂಥ ಮಾತೃಕೆ ಇರುತ್ತೆ. ಅಲ್ಲಿ ಕಾಂಡ್ರಿನ್ ಅಂತಕ್ಕಂಥ ಮಾತೃಕೆ ಇರುತ್ತೆ. ಹೌದಾ, ಬೃದ್ಧಾಸ್ಥಿ ಅಂಗಾಂಶದಲ್ಲಿ. ಅದಕ್ಕೆ ನಾವು ಆ ಜೀವಕೋಶಗಳನ್ನು ಏನಂತ ಕರೆದ್ವಿ, ಕಾಂಡ್ರೋಸೈಟ್ಸ್ ಅಂತ ಕರೆದ್ವಿ. ಇಲ್ಲಿ ಆ್ಯಸಿನ್ ಅಂತಕ್ಕಂಥ ಮಾತೃಕೆ ಇರುತ್ತೆ ಮೂಳೆ ಅಂಗಾಂಶದಲ್ಲಿ. ಆದ್ದರಿಂದ ಈ ಜೀವಕೋಶಗಳಿಗೆ ನಾವೇನಂತ ಕರಿತೀವಿ, ಆಸ್ಟಿಯೋಸೈಟ್ಸ್ ಎಂಬ ಜೀವಕೋಶಗಳು ಇದರಲ್ಲಿ ಇರ್ತವೆ. ಎಲ್ಲ ಲ್ಯಾಮೆಲ್ಲೆಗಳನ್ನು ಸಂಪರ್ಕಿಸುವ ಕೆನಲಿಕ್ಯುಲೈ ಎಂಬ ಸೂಕ್ಷ್ಮ ನಾಳಗಳು ಇವೆ. ಈ ಲ್ಯಾಮೆಲ್ಲೆಗಳನ್ನೆಲ್ಲ ಸಂಪರ್ಕಿಸ್ತಕ್ಕಂಥ ಕೆನಲಿಕ್ಯುಲೈ ಅಂತಕ್ಕಂಥ ಒಂದು ಸೂಕ್ಷ್ಮ ನಾಳಗಳು ಇರ್ತವೆ. ಅವು ಲ್ಯಾಮೆಲ್ಲೆಗಳನ್ನೆಲ್ಲ ಅಸಂಖ್ಯಾತ ಲ್ಯಾಮೆಲ್ಲೆಗಳು ಇರ್ತವೆ. ಅವುಗಳನ್ನು ಸಂಪರ್ಕಿಸುವ ಕೆನಲಿಕ್ಯುಲೈ ಎಂಬ ಸೂಕ್ಷ್ಮ
ನಾಳಗಳಿರ್ತವೆ. ಇದು ಮೂಳೆಯ ರಚನೆ. ಎಲ್ಲ ಯಾವರ್ಷಿಯನ್ ನಾಳಗಳು ವೋಲ್ಕ್ಮನ್ ನಾಳಗಳು ಎಂಬ ಅಡ್ಡ ನಾಳದ ಮೂಲಕ ಒಂದಕ್ಕೊಂದು ಸಂಪರ್ಕ ಹೊಂದಿವೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಯಾವರ್ಷಿಯನ್ ನಾಳಗಳು ವೋಲ್ಕ್ಮನ್ ನಾಳಗಳು ಎಂಬ ಅಡ್ಡ ನಾಳದ ಮೂಲಕ ಒಂದಕ್ಕೊಂದು ಸಂಪರ್ಕ ಹೊಂದಿದೆ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸಿದಾಗ ಆ ಒಂದು ಕೆನಲಿಕ್ಯುಲೈ ಹೆಂಗೆ ಸಂಪರ್ಕ ಮಾಡಿದೆ, ಅವು ಈ ಒಂದು ವೋಲ್ಕ್ಮನ್ ನಾಳಗಳು ಎಂಬ ಅಡ್ಡ ನಾಳದ ಮೂಲಕ ಒಂದಕ್ಕೊಂದು ಸಂಪರ್ಕ ಹೊಂದಿರೋದನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇಷ್ಟು ಮೂಳೆಯ ಅಂಗಾಂಶದ ಬಗ್ಗೆ ನೀವು ಇಲ್ಲಿವರೆಗೆ ತಿಳ್ಕೊಂಡ್ರೆ, ಇನ್ನು ಈ ಒಂದು ಸಂಯೋಜಕ ಅಂಗಾಂಶದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಗಾಂಶ ದ್ರವರೂಪಿ ಸಂಯೋಜಕ ಅಂಗಾಂಶ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇದರಲ್ಲಿ ರಕ್ತ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ದ್ರವರೂಪಿ ಸಂಯೋಜಕ ಅಂಗಾಂಶದಲ್ಲಿ 2 ವಿಧಗಳಿವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ರಕ್ತ, ಎರಡನೇದು ದುಗ್ಧರಸ ಅಂತ ಕರಿತೀವಿ. ಅದರಲ್ಲಿ ಮೊದಲಿಗೆ ಈ ರಕ್ತ ಅಂತಕ್ಕಂಥದ್ದು, ಇದಕ್ಕೆ ಪರಿಚಲನಾ ಅಂಗಾಂಶ ಅಂತ ನಾವು ಹೆಸರಿಸ್ತೇವೆ. ಇದನ್ನು ನಾವು ಪರಿಚಲನಾ ಅಂಗಾಂಶ ಅಂತ ಕರಿತೀವಿ. ಇದನ್ನು ನಾವು ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತಲೂ ಕರಿತೀವಿ. ಇದರ ದ್ರವರೂಪದ ಮಾತೃಕೆಗೆ, ರಕ್ತದ ದ್ರವರೂಪದ ಮಾತೃಕೆಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಈ ದ್ರವರೂಪದ ಮಾತೃಕೆಗೆ ನಾವು ಏನಂತೀವಿ? ಪ್ಲಾಸ್ಮಾ. ಆ ರಕ್ತದಲ್ಲಿ ಇರ್ತಕ್ಕಂಥ ದ್ರವರೂಪದ ಮಾತೃಕೆಯನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ರಕ್ತ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗಾಂಶ, ದ್ರವರೂಪದ ಅಂಗಾಂಶ. ಆ ಒಂದು ದ್ರವರೂಪದ ಒಂದು ಮಾತೃಕೆಯನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಆ ಪ್ಲಾಸ್ಮಾದಲ್ಲಿ ನಮಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಹಾಗೂ ಕಿರುತಟ್ಟೆಗಳು ಕಂಡುಬರ್ತವೆ. ಕೆಂಪು ರಕ್ತ ಕಣವನ್ನು ನಾವು ಇಂಗ್ಲೀಷ್ನಲ್ಲಿ RBC ಅಂತ ಕರಿತೀವಿ. RBC ಅಂದರೆ ರೆಡ್ ಬ್ಲಡ್ ಕಾರ್ಪಸಲ್ಸ್. ಬಿಳಿ ರಕ್ತ ಕಣವನ್ನು ನಾವು WBC ಅಂತ ಕರಿತೀವಿ, ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂತ ಕರಿತೀವಿ. ಹಾಗೆ ಕಿರುತಟ್ಟೆಗಳನ್ನು ನಾವು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಇವು ಈ ಕೆಂಪು ರಕ್ತ ಕಣಗಳ ಬಗ್ಗೆ ನಾವು ಈಗ ಚರ್ಚಿಸೋಣ. ಕೆಂಪು ರಕ್ತ ಕಣಗಳು ಇವು ದೇಹದ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ನನ್ನು ಒದಗಿಸುತ್ತದೆ. ಅಷ್ಟಲ್ಲದೆ ಅವುಗಳಿಂದ ಆ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಶ್ವಾಸಕೋಶಕ್ಕೆ ಸಾಗಿಸುತ್ತೆ. ಅಂದರೆ ಒಟ್ಟಾರೆಯಾಗಿ ಅನಿಲಗಳ ವಿನಿಮಯವನ್ನು ಉಂಟು ಮಾಡುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಕರಿತೀವಿ. ದೇಹದ ಎಲ್ಲ ಜೀವಕೋಶಗಳಿಗೆ, ಈ ಹೃದಯದಲ್ಲಿ ರಕ್ತ ಎಲ್ಲ ಶುದ್ಧಿಯಾಗುತ್ತೆ. ಆ ಶುದ್ಧ ರಕ್ತ ಶುದ್ಧಿಯಾಗುತ್ತೆ ಅಂದರೆ ಆಕ್ಸಿಜನ್ನಿಂದ ಕೂಡಿರ್ತಕ್ಕಂಥ ಆಕ್ಸಿಜನ್ ಸಹಿತ ರಕ್ತವನ್ನು ದೇಹದ ಎಲ್ಲ ಜೀವಕೋಶಗಳಿಗೆ ಈ ಆಕ್ಸಿಜನ್ನನ್ನು ಒದಗಿಸುತ್ತೆ. ಅಂದರೆ ಆ ರಕ್ತದ ಮೂಲಕ ಆಕ್ಸಿಜನ್ನು ದೇಹದ ಎಲ್ಲ ಭಾಗಗಳಿಗೆ, ಗುರಿ ಅಂಗಗಳಿಗೆ ತಲುಪುತ್ತೆ. ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ನಾವು ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಕರಿತೀವಿ. ಆಕ್ಸಿಜನ್ ರಹಿತ ರಕ್ತ ಅಂತ ಕರಿತೀವಿ. ಆ ಒಂದು ಆಕ್ಸಿಜನ್ ರಹಿತ ರಕ್ತ ಅಂದರೆ ಅದರೊಳಗಡೆ ಏನಿರುತ್ತೆ ವಿದ್ಯಾರ್ಥಿಗಳೇ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಶ್ವಾಸಕೋಶಕ್ಕೆ ತರುತ್ತೆ. ಅಂದರೆ ಇದರ ಕೆಲಸ ಏನು? ಕೆಂಪು ರಕ್ತ ಕಣಗಳು ಹಂಗಿದ್ರೆ ಅನಿಲಗಳ ವಿನಿಮಯವನ್ನು ಉಂಟು ಮಾಡುತ್ತೆ. ರಕ್ತ ಕೆಂಪಾಗಿರಲು ಕಾರಣ ಏನು ಅಂತಂದರೆ ಅದರೊಳಗಡೆ ಒಂದು ಕಬ್ಬಿಣದಿಂದ ಕೂಡಿರ್ತಕ್ಕಂಥ, ಒಂದು ಕಬ್ಬಿಣದ ಖನಿಜಾಂಶದಿಂದ ಕೂಡಿರ್ತಕ್ಕಂಥ ಒಂದು ವಸ್ತು ಇರುತ್ತೆ, ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು. ಅದರಿಂದ ಅದು ರಕ್ತ ಕೆಂಪಾಗಿರುತ್ತೆ. ವೃತ್ತಾಕಾರದ ನಿಮ್ನ ತಟ್ಟೆಗಳ ರೂಪದಲ್ಲಿರುವ ಇದರ ಶೇಪ್, ಕೆಂಪು ರಕ್ತ ಕಣಗಳ ಆಕಾರ ಹೆಂಗಿರುತ್ತೆ ಅಂದರೆ ನಿಮ್ನ ತಟ್ಟೆಗಳ ರೂಪದಲ್ಲಿ
ವೃತ್ತಾಕಾರದ ನಿಮ್ನ ತಟ್ಟೆಗಳ ರೂಪದಲ್ಲಿರುವ ಕೆಂಪು ರಕ್ತ ಕಣಗಳು 100 ರಿಂದ 120 ದಿನಗಳ ಜೀವಿತಾವಧಿಯನ್ನು ಹೊಂದಿವೆ. ಅಂದರೆ 100 ರಿಂದ ಒಂದು ಕೆಂಪು ಕಣಗಳು 100 ರಿಂದ 120 ದಿನಗಳವರೆಗೆ ಜೀವಿತ ಲೈಫ್ ಸ್ಪ್ಯಾನ್ ಅದರದ್ದು. ಆಮೇಲೆ ಮತ್ತೆ ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ, ಅದರಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಕೆಂಪು ರಕ್ತ ಕಣಗಳ ಸಂಖ್ಯೆ ನಮ್ಮ ದೇಹದಲ್ಲಿ, ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಪ್ರತಿ ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ, ಅಂದರೆ ಪ್ರತಿ ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು 4.5 ರಿಂದ 5.5 ಮಿಲಿಯನ್ಗಳಷ್ಟಿರುತ್ತವೆ. ಒಬ್ಬ ಆರೋಗ್ಯವಂತ ಮಾನವನಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟಿರುತ್ತೆ? 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 4.5 ರಿಂದ 5.5 ಮಿಲಿಯನ್ಗಳಷ್ಟಿರುತ್ತೆ. ಇವುಗಳಲ್ಲಿ ಆಕ್ಸಿಜನ್ ಸಾಗಾಣಿಕೆಗೆ ನೆರವಾಗುವ, ಆಗಲೇ ಹೇಳ್ದಂಗೆ ಕಬ್ಬಿಣದ ಅಂಶವಿರುವ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣಿಕೆ ಇರುತ್ತೆ. ಆದ್ದರಿಂದ ರಕ್ತ ಕೆಂಪಾಗಿರುತ್ತೆ. ಅದನ್ನು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಅವನ್ನೆಲ್ಲ ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇನ್ನು ಬಿಳಿಯ ರಕ್ತ ಕಣಗಳು WBC ಅಂತ ನಾವು ಏನು ಕರಿತೀವಿ, ಇವು ದೊಡ್ಡದಾಗಿದ್ದು ಕೋಶ ಕೇಂದ್ರ ಸಹಿತವಾದ ಜೀವಕೋಶಗಳು. ಇವು ದೊಡ್ಡದಾಗಿರ್ತವೆ, ಕೋಶ ಕೇಂದ್ರ ಸಹಿತವಾದ ಜೀವಕೋಶಗಳು ಬಿಳಿ ರಕ್ತ ಕಣಗಳು. ಇವುಗಳ ಸಂಖ್ಯೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 6,000 ದಿಂದ 10,000ದಷ್ಟಿರುತ್ತವೆ. ಒಬ್ಬ ಆರೋಗ್ಯವಂತ ಮನುಷ್ಯನ ಬಿಳಿಯ ರಕ್ತ ಕಣಗಳ ಸಂಖ್ಯೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 6,000 ದಿಂದ 10,000ದಷ್ಟು ಇರ್ತವೆ. ಈ ಜೀವಕೋಶಗಳು ಆಕಾರವಿಲ್ಲದ ಜೀವಕೋಶಗಳು, ಅಂದರೆ ಯಾವುದೇ ಆಕಾರದಲ್ಲಿರ್ಬೋದು, ಅಂದರೆ ಅಮೀಬಾದ ಆಕಾರದಲ್ಲಿ ಇರ್ತವೆ. ಇವು ಶೇಪ್ಲೆಸ್ ಅಂತ ಕರಿತೀವಿ. ಯಾವುದೇ ಆಕಾರದಲ್ಲಿ ಇರ್ಬೋದು, ಅಂದರೆ ಅಮೀಬಾದ ಆಕಾರದಲ್ಲಿ ಇರ್ತವೆ. ಇನ್ನು ಬಿಳಿಯ ರಕ್ತ ಕಣಗಳಲ್ಲಿ 2 ಪ್ರಕಾರಗಳು ಬರ್ತವೆ. ಒಂದು ಕಣಸಹಿತ ಬಿಳಿ ರಕ್ತ ಕಣ, ಇನ್ನೊಂದು ಕಣರಹಿತ ಬಿಳಿ ರಕ್ತ ಕಣ ಅಂತ ನಾವು ಕರಿತೀವಿ. ಈಗ ಕಣಸಹಿತ ಬಿಳಿ ರಕ್ತ ಕಣಗಳು ಅಂದರೆ ಗ್ರ್ಯಾನ್ಯುಲೇಟೆಡ್ WBCs ಅಂತ ಕರಿತೀವಿ. ಕೋಶ ದ್ರವ್ಯವು ಸೂಕ್ಷ್ಮ ಕಣಗಳಿಂದ ಆಗಿದೆ. ಕೋಶ ದ್ರವ್ಯವು ಸೂಕ್ಷ್ಮ ಕಣಗಳಿಂದ ಆಗಿರುತ್ತೆ. ಈಗ ಇವುಗಳಲ್ಲಿ ನ್ಯೂಟ್ರೋಫಿಲ್, ಯೋಸಿನೋಫಿಲ್ ಹಾಗೂ ಬೇಸೋಫಿಲ್ಸ್ ಎಂಬ 3 ಬಗೆಗಳಿರ್ತವೆ. ಕಣ ಸಹಿತ ಬಿಳಿ ರಕ್ತ ಕಣಗಳಲ್ಲಿ 3 ವಿಧಗಳು. ಒಂದು ನ್ಯೂಟ್ರೋಫಿಲ್, ಯೋಸಿನೋಫಿಲ್ ಹಾಗೂ ಬೇಸೋಫಿಲ್ಸ್ ಎಂಬ 3 ಬಗೆಗಳಿವೆ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಟ್ರೋಫಿಲ್ಗಳು ದುಂಡಾಕಾರದಲ್ಲಿ ಇವೆ. ಯೋಸಿನೋಫಿಲ್ ಅಂದರೆ ಆ ಯೋಸಿನೋಫಿಲ್ಗಳು ಒಂದು ಕೆಂಪು ಕಲರಲ್ಲಿ ಕಾಣಿಸ್ತಾ ಇರತಕ್ಕಂಥ ಯೋಸಿನೋಫಿಲ್ಗಳನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಇನ್ನು ಬೇಸೋಫಿಲ್ಸ್ಗಳು ಇದ್ದಾವೆ. ತಿಳಿ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥ ಬೇಸೋಫಿಲ್ಗಳನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಇನ್ನು ಕಣರಹಿತ ಬಿಳಿ ರಕ್ತ ಕಣಗಳು ಅಂದರೆ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಕೋಶ ದ್ರವ್ಯವು ಕಣವನ್ನು ಹೊಂದಿರುವುದಿಲ್ಲ. ಈ ಕೋಶ ದ್ರವ್ಯವು ಯಾವುದೇ ಕಣವನ್ನು ಹೊಂದಿರುವುದಿಲ್ಲ. ಕೋಶ ಕೇಂದ್ರ ದೊಡ್ಡದಾಗಿದ್ದು ಅದರಲ್ಲಿ ಆಲೆಗಳಿರ್ತವೆ. ಆ ಕೋಶ ಕೇಂದ್ರ ದೊಡ್ಡದಾಗಿದ್ದು ಆಲೆಗಳನ್ನು ಹೊಂದಿರ್ತವೆ. ಇವುಗಳಲ್ಲಿ ಮಾನೋಸೈಟ್ಗಳು ಹಾಗೂ ಲಿಂಫೋಸೈಟ್ಗಳೆಂಬ 2 ಬಗೆಗಳಿರ್ತವೆ. ಅವನ್ನ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಮಾನೋಸೈಟ್ಸ್ಗಳು ಮತ್ತು
ಲಿಂಫೋಸೈಟ್ಸ್ಗಳು. ಇದರಲ್ಲಿ ಟಿ ಲಿಂಫೋಸೈಟ್ಸ್ಗಳು ಅನ್ನೋವು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತವೆ. ಈ ಬಿಳಿ ರಕ್ತ ಕಣಗಳಲ್ಲಿ ಈ ಲಿಂಫೋಸೈಟ್ಗಳೆಂಬವು ನಮ್ಮಲ್ಲಿ ರೋಗದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡ್ತವೆ, ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತವೆ ಲಿಂಫೋಸೈಟ್ಗಳು. ವಿದ್ಯಾರ್ಥಿಗಳೇ, ಇನ್ನು ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್. ಕಿರುತಟ್ಟೆಗಳು ದೊಡ್ಡ ಕೋಶಗಳ ಒಡೆದ ರೂಪದಲ್ಲಿ ಕಂಡುಬರ್ತವೆ. ಈ ಕಿರುತಟ್ಟೆಗಳು ದೊಡ್ಡ ಕೋಶಗಳ ಒಡೆದ ರೂಪದಲ್ಲಿ ನಮಗೆ ಕಂಡುಬರ್ತವೆ. ಇವುಗಳ ಸಂಖ್ಯೆ 1 ಕ್ಯೂಬಿಕ್ ಮಿಲಿಮೀಟರ್ ಗಾತ್ರದಲ್ಲಿ ಸುಮಾರು 2.5 ಲಕ್ಷ ಇರ್ತವೆ. ಇವು 1 ಕ್ಯೂಬಿಕ್ ಮಿಲಿಮೀಟರ್, ಒಬ್ಬ ಆರೋಗ್ಯವಂತ ಈ ಮನುಷ್ಯನಲ್ಲಿ ಈ ಕಿರುತಟ್ಟೆಗಳ ಸಂಖ್ಯೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು ಗಾತ್ರದಲ್ಲಿ ಇವು 2.5 ಲಕ್ಷ ಇರುತ್ತವೆ. ಇವು ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ಸಹಾಯಕವಾಗಿದೆ. ಅಂದರೆ ಬ್ಲಡ್ ಕ್ಲಾಟ್ ಮಾಡ್ತವೆ. ಇದರಲ್ಲಿ ಸೀರಮ್ ಗ್ಲಾಬ್ಯುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರುತ್ತೆ. ಅದು ನಮಗೆ ಏನಾದರೂ ಗಾಯ ಆದರೆ ಆ ಒಂದು ಗಾಯ ಗಾಯ ಆಗಿರ್ತಕ್ಕಂಥ ಭಾಗದಲ್ಲಿ ಈ ಸೀರಮ್ ಗ್ಲಾಬ್ಯುಲಿನ್ಗಳು ಎಳೆಯಾಗಿ ಒಂದು ಎಳೆಗಳನ್ನು ಉತ್ಪತ್ತಿ ಮಾಡಿ ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡ್ತವೆ. ಇನ್ನು ದುಗ್ಧರಸ, ಲಿಂಫ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇದಕ್ಕೆ ರಕ್ತದಂತೆ ಇರುವ ವರ್ಣರಹಿತ ದ್ರವರೂಪಿ ಅಂಗಾಂಶವನ್ನು, ವರ್ಣರಹಿತ ಅಂದರೆ ಕಲರ್ ಇಲ್ಲದೇ ಇರತಕ್ಕಂಥ ವರ್ಣರಹಿತ ದ್ರವರೂಪಿ ಅಂಗಾಂಶಕ್ಕೆ ನಾವು ದುಗ್ಧರಸ ಅಂತ ಕರಿತೀವಿ. ಕೆಂಪು ರಕ್ತ ಕಣಗಳು ಹಾಗೂ ಕೆಲವು ಪ್ರೋಟೀನ್ಗಳು ದುಗ್ಧರಸದಲ್ಲಿ ಇರುವುದಿಲ್ಲ. ಈ ಕೆಂಪು ರಕ್ತ ಕಣಗಳು ಮತ್ತು ಕೆಲವು ಪ್ರೋಟೀನ್ಗಳು ಈ ದುಗ್ಧರಸದಲ್ಲಿ ಕಂಡುಬರೋದಿಲ್ಲ. ವಿಶೇಷವಾಗಿ ದುಗ್ಧರಸ ನಾಳಗಳು ಗಂಟುಗಳನ್ನು ಉಂಟು ಮಾಡ್ತವೆ. ಆ ಒಂದು ದುಗ್ಧರಸ ನಾಳಗಳು ಅಂತಿಮವಾಗಿ ದುಗ್ಧರಸವನ್ನು ರಕ್ತ ಪರಿಚಲನಾ ವ್ಯವಸ್ಥೆಗೆ ಸೇರಿಸ್ತವೆ. ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವ ಪ್ರತಿಕಾಯಗಳನ್ನು ದುಗ್ಧರಸವು ಉತ್ಪಾದಿಸುತ್ತೆ. ಇದು ಬ್ಯಾಕ್ಟೀರಿಯಾ ಹಾಗೂ ಅನಾವಶ್ಯಕ ವಸ್ತುಗಳನ್ನು ನಿರ್ಮೂಲನೆ ಮಾಡಲು ದುಗ್ಧರಸ ಸಹಾಯಕವಾಗಿದೆ. ಅಂದರೆ ನಮ್ಮ ದೇಹದಲ್ಲಿ ಈ ದುಗ್ಧರಸ ರೋಗ ನಿರೋಧಕ ಶಕ್ತಿಯನ್ನು, ಬಿಳಿ ರಕ್ತ ಕಣಗಳ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡೋದಕ್ಕೆ ಪ್ರತಿಕಾಯಗಳನ್ನು ಈ ದುಗ್ಧರಸ ಉತ್ಪಾದಿಸುತ್ತೆ. ಇದು ಬ್ಯಾಕ್ಟೀರಿಯಾ ಮತ್ತು ಅನಾವಶ್ಯಕ ಸೂಕ್ಷ್ಮಾಣು ಜೀವಿಗಳನ್ನು ನಿರ್ಮೂಲನೆ ಮಾಡಿ ರೋಗ ಮುಕ್ತಗೊಳಿಸ್ತವೆ. ಇನ್ನು ಕೊನೆಯದಾಗಿ ಈ ಒಂದು ಪ್ರಾಣಿ ಅಂಗಾಂಶಗಳಲ್ಲಿ ನರ ಅಂಗಾಂಶ, ನರ್ವಸ್ ಟಿಶ್ಯೂ ಅಂತ ಕರೀತೀವಿ. ನರ ಅಂಗಾಂಶದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವನ್ನು ನಾವು ನರಕೋಶ ಅಥವಾ ನ್ಯೂರಾನ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ನ್ಯೂರಾನಿನ ಒಂದು ಚಿತ್ರ ಪರೀಕ್ಷೆಯಲ್ಲಿ ಕೇಳ್ತಾರೆ ನಿಮಗೆ. ನ್ಯೂರಾನ್ ಚಿತ್ರನ ನೀವು ನೋಡಿ ಇದರ ರಚನೆಯನ್ನು ನೀವು ಗಮನಿಸಿದರೆ, ನರ ಅಂಗಾಂಶವು ದೇಹದ ವಿವಿಧ ಭಾಗಗಳಿಂದ ನರ ಕೇಂದ್ರಗಳಿಗೆ ನರ ಆವೇಗಗಳ ರೂಪದಲ್ಲಿ ಸಂದೇಶವನ್ನು ಕೊಂಡೊಯ್ತವೆ. ಈ ದೊಡ್ಡ ಕೋಶ ಕೇಂದ್ರವಿರುವ ಕೋಶಕಾಯಕ್ಕೆ ನಾವು ಸೈಟಾನ್ ಅಂತ ಕರಿತೀವಿ. ಆ ಸೈಟಾನ್ನಿಂದ ಹೊರಚಾಚುವ ಚಿಕ್ಕ ರಚನೆಗಳಿಗೆ ನಾವು ಈ ಬ್ರ್ಯಾಂಚಸ್ ಥರ, ಮರಗಳ ಕೊಂಬೆ ಥರ ಬ್ರ್ಯಾಂಚ್ ಆಗಿರ್ತಕ್ಕಂಥ ಕೌಲಾಗಿರ್ತಕ್ಕಂಥ ರಚನೆಗಳಿಗೆ ನಾವು, ಆ ಸೈಟಾನ್ನಿಂದ ಹೊರಟಿರ್ತಕ್ಕಂಥ ರಚನೆಗಳಿಗೆ ನಾವು ಡೆಂಡ್ರೈಟ್ಗಳು ಅಂತ ಕರಿತೀವಿ. ಇದರಲ್ಲಿ ನೀಳವಾಗಿರುವ ಶಾಖೆಗೆ, ಆ ಡೆಂಡ್ರೈಟ್ಗಳಿಂದ ಹೊರಟಿರ್ತಕ್ಕಂಥ ನೀಳವಾಗಿರ್ತಕ್ಕಂಥ ಶಾಖೆಯನ್ನು ನಾವು ಆಕ್ಸಾನ್ ಅಂತ ಕರಿತೀವಿ. ಆಕ್ಸಾನ್ ತನ್ನ ತುದಿಯಲ್ಲಿ ಹೊಂದಿರುವ ಶಾಖೆಗಳಿಗೆ ಟೀಲೋಡೆಂಡ್ರಾನ್ಗಳೆಂದು ಕರಿತೀವಿ. ಆಕ್ಸಾನ್ನ ಸುತ್ತ ಕೊಬ್ಬಿನ ಪದರದ ಹೊದಿಕೆ ಇರುತ್ತೆ, ಅದಕ್ಕೆ ಮಯಲಿನ್ ಹೊದಿಕೆ ಅಂತ ಕರಿತೀವಿ. ಇದು ಈ ನ್ಯೂರಾನಿನ ರಚನೆ.
ಈ ನ್ಯೂರಾನು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ನರ ಆವೇಗಗಳನ್ನು ದೇಹದ ಹೊರಭಾಗದಿಂದ ಡೆಂಡ್ರೈಟ್ಗಳು ಈ ನ್ಯೂಕ್ಲಿಯಸ್ಗೆ ನರ ಸಂದೇಶಗಳನ್ನು, ನರ ಆವೇಗಗಳನ್ನು ತರುತ್ತೆ. ಆ ಒಂದು ನರ ಸಂದೇಶಗಳನ್ನು ಸೈಟಾನ್ ಅಂದರೆ ಕೋಶಕಾಯ ಭಾಗ ಸ್ವೀಕರಿಸಿ ಅದಕ್ಕೆ ಮೆದುಳಿನ ಮೂಲಕ ತಕ್ಕ ಪ್ರಚೋದನೆಯನ್ನು ಗ್ರಹಿಸಿ ಪ್ರತಿಕ್ರಿಯೆಗಳನ್ನು ಆಕ್ಸಾನ್ ಮೂಲಕ ಕಳಿಸುತ್ತೆ. ಅಂದರೆ ಕೋಶಕಾಯದಿಂದ ನ್ಯೂಕ್ಲಿಯಸ್ ಕಡೆಗೆ, ಇದು ನ್ಯೂಕ್ಲಿಯಸ್ನಿಂದ ಆಕ್ಸಾನ್ ತುದಿಯಿಂದ ಟಿಲೋಡೆಂಡ್ರಿಯಾದ ಮೂಲಕ ಹೊರಡುತ್ತೆ. ಈ ರೀತಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಈ ಒಂದು ದಟ್ಟ ಸಂಯೋಜಕ ಅಂಗಾಂಶ, ಅದರಲ್ಲಿ ಬರ್ತಕ್ಕಂಥ ಮೂಳೆ ಅಂಗಾಂಶ ಮತ್ತು ಮೃದ್ವಸ್ಥಿ ಅಂಗಾಂಶದ ರಚನೆ ಮತ್ತು ಕಾರ್ಯಗಳು, ಅದೇ ರೀತಿ ದ್ರವರೂಪಿ ಸಂಯೋಜಕ ಅಂಗಾಂಶದಲ್ಲಿ ರಕ್ತ ಮತ್ತು ದುಗ್ಧರಸ ಅದರ ಒಂದು ರಚನೆ ಮತ್ತು ಕಾರ್ಯಗಳು, ಇನ್ನು ನರ ಅಂಗಾಂಶದಲ್ಲಿ ಬರ್ತಕ್ಕಂಥ ನ್ಯೂರಾನಿನ ರಚನೆ ಮತ್ತು ಕಾರ್ಯಗಳನ್ನು ಸವಿಸ್ತಾರವಾಗಿ ಇಲ್ಲಿವರೆಗೆ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿ.